ಇನ್ನು ರಾಜ್ಯದಲ್ಲಿ ಮಳೆ ಬಿಟ್ಟರೂ ಕೂಡ ಮಳೆಯ ಅವಾಂತರ ನಿಲ್ತಾ ಇಲ್ಲ. ಸ್ವಲ್ಪ ಮಳೆಯ ಆರ್ಭಟ ತಣ್ಣಗಾಗಿದೆ. ಆದರೆ ಚಿಕ್ಕಮಗಳೂರಿನಲ್ಲಿ ಮಳೆಯಿಂದಾದಂತಹ ಅವಾಂತರಗಳಿಗೇನು ಕಡಿಮೆ ಇಲ್ಲ. ಕಳಸಾ ತಾಲೂಕಿನ ಜಾಂಬಳೆ ಗ್ರಾಮದಲ್ಲಿ ಭದ್ರಾ ನದಿಯ ಹರಿವು ಹೆಚ್ಚಿದೆ. ಧರೆ ಕುಸಿದು ಮನೆ ಗೋಡೆಯ ಸಮೀಪದಲ್ಲೇ ನದಿ ಹರಿತಾ ಇದೆ. ಭದ್ರೆಯ ರಭಸಕ್ಕೆ ಮನೆಯನ್ನ ಕಳ್ಕೊಳ್ಳುವಂತಹ ಭೀತಿಯಲ್ಲಿ ಸದ್ಯ ಕುಟುಂಬ ಇದೆ. ಭಯದಲ್ಲೇ ರಾತ್ರಿಯನ್ನ ಕಳೆದಿವೆ 2 ಕುಟುಂಬಗಳು. ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಸ್ಥಳಾಂತರಕ್ಕೆ ತಮ್ಮನ್ನ ಸುರಕ್ಷಿತ ಜಾಗಕ್ಕೆ ಸ್ಥಳಾಂತರ ಮಾಡುವಂತೆ ವಿಮಲಾ ಹಾಗೆ ನಾರಾಯಣಗೌಡ ಅವರ ಕುಟುಂಬ ಜಿಲ್ಲಾಡಳಿತದ ಬಳಿ ಮನವಿಯನ್ನ ಮಾಡಿಕೊಂಡಿದೆ. ಕಳಸಾ ತಾಲೂಕಿನ ಜಾಂಬಳೆ ಗ್ರಾಮದಲ್ಲಿರುವಂತಹ 2 ಕುಟುಂಬಗಳು ಭದ್ರಾ ನದಿಯ ಹರಿವು ಹೆಚ್ಚಳ ಆಗ್ತಾ ಇದ್ದ ಹಾಗೆ ಭೂಮಿಯನ್ನೇ ಆಪೋಷಣ ತೆಗೆದುಕೊಂಡು ಆ ಮನೆಯ ಸಮೀಪದಲ್ಲೇ ನದಿ ಹರಿತಾ ಇದೆ. ಹಾಗಾಗಿ ಆತಂಕಕ್ಕೆ ಒಳಗಾಗಿದ್ದಾರೆ ಈ ಮನೆಗಳಲ್ಲಿ ವಾಸ ಮಾಡ್ತಾ ಇರುವಂತಹ ಜನ. ಗಂಟೆಗೆ ಈ ತರ ಘಟನೆ ಆಗಿದೆ. ಒಂದು 3 ಗಂಟೆ ಟೈಮ್. 3 ಗಂಟೆ ರಾತ್ರಿಗೆ 3 ಗಂಟೆ. ಏನಾದ್ರೂ ಸೌಂಡ್ ಎಲ್ಲಾರು ಬಂತ? ಸೌಂಡ್ ಒಂದ್ ಸ್ವಲ್ಪ ಕೇಳ್ದಂಗ ಆಯ್ತು. ಕರೆಂಟ್ ಎಲ್ಲಿ ಇರಲ್ಲ. ಹೊರಗಡೆ ಬರಕ್ಕೆ ಭಯ ಆಯ್ತು. ಅದ್ರ ಈಗ ಜರ್ದು ಎಷ್ಟು ಅಡಿಕೆ ಮರ ಕಾಫಿ ಎಲ್ಲ ಹೋಗಿದೆ? ಅಡಿಕೆ ಕಾಫಿ ಒಂದು 125 ಜಾಸ್ತಿ ಹೋಗಿದೆ. 210 ಹತ್ರನೇ ಹೋಗಿದೆ ಕಾಫಿ ಅಡಿಕೆ ಫುಲ್ಲು. ನಮಗೇನಾರು ಅಷ್ಟೇ ಮಾಡಿ ಕೊಡ್ಬೇಕು. ಎಲ್ಲಾರು ಇರಕ್ಕೆ ಮನೆ ಏನಾರು ಮಾಡಿ ಕೊಡ್ಲೇಬೇಕು. ಇವತ್ತು ಇನ್ನೇನ್ ಮಾಡಕ್ಕಾಗ್ತದೆ? ಎಲ್ಲಿ ಕೊಡ್ತೀರಿ? ಇದು ಬಹಳ ದೂರ ಬೇಡ, ಒಂದ್ ಸ್ವಲ್ಪ ಹತ್ರ ನಮ್ಮ ಮನೆ ಮಾಡಿ ಕೊಡ್ಬೇಕು. ಈಗ ಇದು ಗೊತ್ತಾದ್ಮೇಲೆ ಅಧಿಕಾರಿಗಳು ಏನಾದ್ರು ಬಂದಿದ್ರ ಇಲ್ಲಿಗೆ? ಬಂದಿದ್ರು ಎಲ್ಲ, ಯಾರ್ಯಾರೆಲ್ಲ ತುಂಬಾ ನಂಗೆ ಪರಿಚಯ ಇರಲ್ಲ, ಬಂದಿದ್ರು. ಅವ್ರು ಏನೇನು ಮಾತಾಡ್ರು ಅಂತ ಗೊತ್ತಿಲ್ಲ. ಈಗ ನಿಮ್ಗೆ ಇದಕ್ಕೆ ಏನಾದ್ರು ಸೂಕ್ತ ಪರಿಹಾರ ಏನೋ ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ ಏನಾದ್ರು ಹೇಳಿದ್ರ? ಇಲ್ಲ ಏನ್ ಹೇಳಿಲ್ಲ. ಬಂದು ನೋಡ್ಕೊಂಡು ಹೋಗಿದ್ದಾರೆ ಅಷ್ಟೇ. ಇಲ್ಲಿ ಮಾತ್ರನಾ ಅಲ್ಲ ಬೇರೆ ಕಡೆ ಎಲ್ಲಾರು ಆಗಿದೆಯಮ್ಮ? ಬೇರೆ ಕಡೆ ಇಲ್ಲಿ ನಮಗ್ ಗೊತ್ತಿಲ್ಲ. ಈ ಭಾಗದಲ್ಲಿ ನಿಮ್ಮ ಮನೆ ಗೋಡೆ ಸಂತ ಹೋಗಿದೆ, ಗೋಡೆ ತನಕನೂ ಹೋಗಿದೆ. ಸರ್ ಈಗ ಹೇಳ್ಬೇಕಾದ್ರೆ ನಮ್ಮಲ್ಲಿ ಈಗ ಮಳೆ ಶುರುವಾಗಿದೆ. ಈಗ ಸ್ಟಾರ್ಟಿಂಗು ಈಗ ಒಂದು 5-6 ದಿವಸ ಆಯ್ತು. ರಾತ್ರಿ ನಮ್ಮನೆ ಪಕ್ಕದಿಂದ ತೆರೆ ಜಾರ್ತಾ ಇದೆ. ಈಗ ಒಂದು 2-3 ಸ್ವಲ್ಪನೇ ಜಾರಿ, ತುಂಬಾ ಜಾರಿದೆ. ಆ ಭದ್ರಾ ನದಿನೂ ಬಾರಿ ತುಂಬಾ ಹರಿತಾ ಉಂಟು. ಇನ್ನೇನು ಮನೆ ಹತ್ರ ತನಕ ಬಂದಿದೆ ತೆರೆ ಜಾರಿ. ಇನ್ನೊಂದು ಸ್ಟೆಪ್ ಜಾರಿದ್ರೆ ಮನೆನೇ ಬೀಳೋ ಒಂದು ಇದ್ರಲ್ಲಿದೆ, ತೊಂದರೆಯಲ್ಲಿ ಸಿಕ್ಕಾಕೊಳ್ತೀವಿ ನಾವು. ಹಾಗೆ ನಮ್ಗೆ ಬೇರೆ ಇನ್ನೇನು ಒಂದು ಉದ್ಯೋಗ ಅಂದ್ರೆ ನಾವು ಕೂಲಿ ಮಾಡ್ಕೊಂಡಿರೋದು. ನಾವು ಮೊದಲೇ ಕುದುರೆಮುಖದಲ್ಲಿ ಇದ್ದವರು. ಆಗ ನಮಗೆ ಅಂದ್ರೆ ನಮ್ಗೊಂದು ತಂದೆ ಒಂದು ಕೆಲಸ ಕೊಟ್ಟಿದ್ರು, 2 ಎಕರೆ ಜಾಗ ಕೊಟ್ಟಿದ್ರು, ಒಂದು ಮನೆನ ಕೊಟ್ಟಿದ್ರು. ನೋಟಿಪೇಡ್ ಏರಿಯಾ ಅಂತ ಇಲ್ಲಿ ಜಾಂಬಳೆಯಲ್ಲಿ ಕೊಟ್ಟಿದ್ರು. ಆ ಮನೆನೇ ಈಗ ನಮ್ಗೆ ಭಾರಿ ಅನಾಹುತ ಆಗಿರೋದು. ಹಾಗಾಗಿ ನಮ್ಗೀಗ ರಾತ್ರಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.